ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಲೆನ್ಸ್ ಕನ್ನಡಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಮಾಯಣ ಇಡೀ ಭಾರತವೇ ಅತ್ಯಂತ ಕುತೂಹಲದಿಂದ ಕಾಯುತ್ತಿರುವ ಸಿನಿಮಾ. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಅತ್ಯಂತ ಮಹತ್ವಾಕಾಂಕ್ಷೆಯ ಸಿನಿಮಾಗಳಲ್ಲಿ ಒಂದಾಗಿದೆ. ರಾಮಾಯಣ ಅಂದರೆ ಮೊದಲು ನೆನಪಾಗುವುದು ಶ್ರೀರಾಮ ಅಲ್ವಾ? ಆದರೆ ಈ ಬಾರಿ ಇಡೀ ಭಾರತ ಮಾತಾಡ್ತಿರೋದು ಶ್ರೀರಾಮನ ಬಗ್ಗೆ ಮಾತ್ರ ಅಲ್ಲ, ರಾವಣನ ಬಗ್ಗೆಯೂ. ಅದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಪಾತ್ರದ ಬಗ್ಗೆ. ಯಾಕೆ ಈ ಪಾತ್ರ ಇಷ್ಟೊಂದು ಚರ್ಚೆಯಾಗುತ್ತಿದೆ? ಯಶ್ ಅವರ ರಾವಣ ಪಾತ್ರ ಹೇಗಿರಬಹುದು? ರಾಮಾಯಣ ಸಿನಿಮಾದಲ್ಲಿ ಇನ್ಯಾರು ನಟಿಸುತ್ತಿದ್ದಾರೆ? ನಿಜವಾಗಿಯೂ ಈ ಸಿನಿಮಾ ಭಾರತದ ಅತಿದೊಡ್ಡ ಸಿನಿಮಾಗಳಲ್ಲಿ ಒಂದಾಗಲಿದೆಯಾ? ಬನ್ನಿ ಇಂದಿನ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ. ಭಾರತೀಯರ ಹೃದಯಕ್ಕೆ ಬಹಳ ಹತ್ತಿರವಾಗಿರುವ ರಾಮಾಯಣ ಮಹಾಕಾವ್ಯವನ್ನು ನಿರ್ದೇಶಕ ನಿತೇಶ್ ತಿವಾರಿ 2 ಭಾಗಗಳಲ್ಲಿ ಭವ್ಯವಾಗಿ ತೆರೆಗೆ ತರುತ್ತಿದ್ದಾರೆ. ಈ ಚಿತ್ರದಲ್ಲಿ ಅತ್ಯಾಧುನಿಕ VFX, ಭವ್ಯ ಸೆಟ್ಟುಗಳು ಹಾಗೂ ವಿಶ್ವಮಟ್ಟದ ತಾಂತ್ರಿಕ ಗುಣಮಟ್ಟವನ್ನು ಬಳಸಲಾಗುತ್ತಿದೆ. ಅದಕ್ಕಾಗಿಯೇ ಈ ಸಿನಿಮಾ ಆರಂಭದಿಂದಲೇ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಈ ಸಿನಿಮಾದ ಪಾತ್ರದ ಬಗ್ಗೆ ಮಾತನಾಡುವುದಾದರೆ, ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಸರಳತೆ, ಧರ್ಮ ಮತ್ತು ಆದರ್ಶದ ಪ್ರತೀಕವಾಗಿರುವ ಶ್ರೀರಾಮನ ಪಾತ್ರವನ್ನು ಅವರು ನಿರ್ವಹಿಸುತ್ತಿದ್ದಾರೆ. ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರ ನೈಸರ್ಗಿಕ ಅಭಿನಯದಿಂದಾಗಿ ಈ ಪಾತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಲಕ್ಷ್ಮಣನ ಪಾತ್ರದಲ್ಲಿ ರವಿ ದುಬೆ, ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರ ಶಕ್ತಿಯುತ ವ್ಯಕ್ತಿತ್ವ ಈ ಪಾತ್ರಕ್ಕೆ ಸೂಕ್ತವಾಗಿದೆ ಎನ್ನುವ ಅಭಿಪ್ರಾಯ ಅಭಿಮಾನಿಗಳದ್ದು. ಮಂಡೋದರಿಯ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ಮತ್ತು ರಾವಣನ ಪಾತ್ರದಲ್ಲಿ ನಮ್ಮ ಕನ್ನಡದ ಹೆಮ್ಮೆ ಯಶ್. ಇದೇ ಈಗ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ. KGF ಬಳಿಕ ಯಶ್ ಯಾವ ಸಿನಿಮಾ ಮಾಡುತ್ತಾರೆ ಎಂದು ಅಭಿಮಾನಿಗಳು ಬಹಳ ದಿನಗಳನ್ನು ಕಾಯುತ್ತಿದ್ದರು. ಅಂಥ ಸಮಯದಲ್ಲಿ ಅವರು ಹೀರೋ ಪಾತ್ರವಲ್ಲ, ರಾವಣನಂತಹ ಸವಾಲಿನ ಪಾತ್ರವನ್ನು ಆಯ್ಕೆ ಮಾಡಿಕೊಂಡಿರುವುದು ಅನೇಕರಿಗೆ ಅಚ್ಚರಿ ತಂದಿತ್ತು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ರಾವಣನನ್ನು ಕೇವಲ ಖಳನಾಯಕನಾಗಿ ತೋರಿಸಲಾಗುತ್ತದೆ. ಆದರೆ ರಾಮಾಯಣದಲ್ಲಿ ರಾವಣ ಕೇವಲ ಖಳನಾಯಕ ಮಾತ್ರ ಅಲ್ಲ, ಅವನು ಮಹಾನ್ ಪಂಡಿತ, ಶಿವನ ಪರಮ ಭಕ್ತ, ಅತ್ಯಂತ ಬುದ್ಧಿವಂತ ರಾಜ, ವೇದ ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದ ವ್ಯಕ್ತಿ. ಆದರೆ ತನ್ನ ಅಹಂಕಾರ ಮತ್ತು ತಪ್ಪು ನಿರ್ಧಾರಗಳಿಂದ ಕೊನೆಗೆ ತನ್ನ ಸಾಮ್ರಾಜ್ಯವನ್ನೇ ಕಳೆದುಕೊಂಡ ರಾಜ. ಇಂತಹ ವಿಭಿನ್ನ ವ್ಯಕ್ತಿತ್ವ ಹೊಂದಿರುವ ಪಾತ್ರವನ್ನು ಯಶ್ ಹೇಗೆ ತೆರೆಗೆ ತರುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿದೆ. ಮತ್ತೆ ಈ ಸಿನಿಮಾದ ಬಜೆಟ್ ಬಗ್ಗೆ ಹೇಳುವುದಾದರೆ, ಕಳೆದ ಕೆಲವು ತಿಂಗಳುಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಿನಿಮಾ 1000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ಎಂಬ ಸುದ್ದಿಗಳು ಹರಿದಾಡುತ್ತಿವೆ. ಆದರೆ ಚಿತ್ರದ ನಿರ್ಮಾಪಕರು ಇನ್ನೂ ಅಧಿಕೃತವಾಗಿ ಅಂತಿಮ ಬಜೆಟ್ ಅನ್ನು ಘೋಷಿಸಿಲ್ಲ. ಹೀಗಾಗಿ ಈ ಸಂಖ್ಯೆಯನ್ನು ಅಧಿಕೃತ ಮಾಹಿತಿ ಎಂದು ಅಲ್ಲ, ವಿವಿಧ ಮಾಧ್ಯಮ ವರದಿಗಳಲ್ಲಿ ಹರಿದಾಡುತ್ತಿರುವ ಅಂದಾಜು ಎಂದು ನೋಡಬೇಕು. ಆದರೂ ಒಂದು ವಿಷಯ ಮಾತ್ರ ಸ್ಪಷ್ಟ, ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಭವ್ಯವಾಗಿ ನಿರ್ಮಾಣವಾಗುತ್ತಿರುವ ಸಿನಿಮಾಗಳಲ್ಲಿ ಇದು ಒಂದಾಗಲಿದೆ. ಯಾಕೆ ಇಷ್ಟೊಂದು ನಿರೀಕ್ಷೆ? ಒಂದೆಡೆ ರಾಮಾಯಣದಂಥ ಶಾಶ್ವತ ಕಥೆ, ಇನ್ನೊಂದೆಡೆ ಭರ್ಜರಿ ಸ್ಟಾರ್ ಕಾಸ್ಟ್, ಜೊತೆಗೆ ಅತ್ಯಾಧುನಿಕ VFX, ಭವ್ಯ ಸೆಟ್ಟುಗಳು ಮತ್ತು ದೊಡ್ಡ ಮಟ್ಟದ ನಿರ್ಮಾಣ. ಇವೆಲ್ಲವೂ ಸೇರಿ ಈ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಅದರಲ್ಲೂ ಯಶ್ ಅವರ ರಾವಣ ಪಾತ್ರವನ್ನು ದೊಡ್ಡ ಪರದೆಯಲ್ಲಿ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಕೊನೆಯದಾಗಿ, ಈ ಸಿನಿಮಾ ಬಿಡುಗಡೆಯಾಗಲು ಇನ್ನೂ ಸಮಯ ಇದೆ. ಆದರೂ ಈಗಲೇ ಇಡೀ ಭಾರತ ಈ ಸಿನಿಮಾದ ಬಗ್ಗೆ ಮಾತನಾಡುತ್ತಿದೆ. ನಿಮ್ಮ ಪ್ರಕಾರ ಯಶ್ ಅವರ ರಾವಣ ಪಾತ್ರ ಹೇಗಿರಬಹುದು? ರಾಮಾಯಣ ಸಿನಿಮಾ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆಯುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ರೀತಿಯ ಸಿನಿಮಾ ಅಪ್ಡೇಟ್ಗಳು, ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳು ಮತ್ತು ಇಂಟ್ರೆಸ್ಟಿಂಗ್ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿಮಾ ಲೆನ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.